8 ತಿಂಗಳು ಮಗು ಇದ್ದಾಗ ಸೊ ಯಾರೂ ಅಷ್ಟು ತೋರಿಸ್ಲಿಲ್ಲ ಅವಾಗ, ಯಾರೂ ಸರಿಯಾಗಿ ಇದು ತಗೊಳ್ಳಿಲ್ಲ, ಜಾಗ್ರತೆ ತಗೊಳ್ಳಿಲ್ಲ. ಸೊ ಮಕ್ಕಳು 2 ಮಕ್ಕಳು ಅಬಾರ್ಷನ್ ಆಯಿತು ಹೊಟ್ಟೆಯಲ್ಲೇ. ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ, ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ, ನಿನ್ನದೇ ಎಲ್ಲ ಎನ್ನುವೆ ಗುರುರಾಯ ನನ್ನದೇ ನಿಲ್ಲ ಎನ್ನುವೆ. ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ, ನಿನ್ನದೇ ಎಲ್ಲ ಎನ್ನುವೆ ಗುರುರಾಯ ನನ್ನದೇ ನಿಲ್ಲ ಎನ್ನುವೆ. ನಾಗರಾಜ್ ಸರ್, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳಿ. ನಿಮ್ಮ ಸಂಸಾರ, ನಿಮ್ಮ ಮನೆಯವರು, ನಿಮ್ಮ ಬಗ್ಗೆ ಯಾವ ಮದುವೆ ಆಯಿತು, ಏನು ಮಕ್ಕಳು, ಹೇಗೆ, ಇದೆಲ್ಲ ಒಂಚೂರು ಹೇಳ್ಬೋದಾ? ಸರ್, ನಮ್ಮದು ಸಂಸಾರ ಬಗ್ಗೆ ಅಂದರೆ ನಾವು 2000 ಇಸ್ವಿಲಿ ನಮ್ಮದು ಮದುವೆ ಆಯಿತು. ಕರೀರಿ ಮೇಡಮ್. ಬಾಮ್ಮ. ಹಾಂ, 2000 ಇಸ್ವಿಲಿ ನಮ್ಮದು ಮದುವೆ ಆಯಿತು. ಸೊ ಇವ್ರದ್ದು ಅಡ್ಕಮನಹಳ್ಳಿ ಅಂತ ಇಲ್ಲಿ ಒಂದು ಊರು ಬರುತ್ತೆ, ಮಾಗಡಿ ಸೈಡು. ಅಡ್ಕಮನಹಳ್ಳಿಯಿಂದ ಇವ್ರ ತಂದೆ ಇದ್ದಾರೆ ಒಬ್ಬರು. ಇವರೇ ದೊಡ್ಡ ಹೆಂಡ್ತಿ ಮಗಳು. ಇವರು 2 ಹೆಂಡ್ತಿದ್ರು ಅವ್ರಿಗೆ. ಸೊ ನನಗೆ ಮದುವೆ ಮಾಡಿ ಅವ್ರ ತಂದೆ ಮದುವೆ ಆದರು. ಅದಕ್ಕೆ ಮುಂಚೆ ಇವ್ರ ತಮ್ಮ ಒಬ್ಬರಿದ್ದರು, ಒಳ್ಳೆಯ ವ್ಯಕ್ತಿ, ಪಾಪ ಚೆನ್ನಾಗಿ ಓದಿದರು. ಸೊ ಕಾರಣ ಅಂತಂದರೆ ಅವರು ಸ್ವಲ್ಪ ವಿಷ ಸೇವಿಸಿ ತೀರ್ಕೊಂಡ್ರು. ಸೊ ಒಬ್ಬರೇ ದೊಡ್ಡ ಹೆಂಡ್ತಿ ಮಗಳು ಇವರು. ಸೊ ಹುಟ್ಟಿನಿಂದ ಇವರು ಒಂದು ಅಂಗವೈಕಲ್ಯತೆ, ಅವ್ರದ್ದು ಸ್ವಲ್ಪ ಕಾಲು ಅಂಗವೈಕಲ್ಯತೆ. ಸೊ ಇವ್ರ ತಂದೆ ಇದ್ದಾರೆ, ಇವ್ರ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ರಂತೆ. ಸೊ ಇವ್ರ ತಂದೆ ಇನ್ನೊಂದು ಮದುವೆ ಆಗಿದ್ದಾರೆ. ಸೊ ಚಿಕ್ಕ ಹೆಂಡ್ತಿ ಮಕ್ಕಳು ಅವರು ಇಬ್ಬರಿದ್ದಾರೆ, ಗಂಡು ಮಕ್ಕಳು. ಸೊ ಒಬ್ಬನಿಗಾಲೇ ಈಗ ಒಂದು 20 ವರ್ಷ ನಡೀತಾ ಇದೆ. ಸೊ ಇನ್ನೊಬ್ಬನಿಗೆ ಒಂದು 18 ವರ್ಷ ನಡೀತಾ ಇದೆ. ಸೊ ಇದಿಷ್ಟು. ದೊಡ್ಡವ್ರು ಮಾಡಿದ್ರ ಮದುವೆ ಅಥವಾ ನೀವೇ ಇಷ್ಟಪಟ್ಟು ಮದುವೆ ಆದ್ರ? ಇಲ್ಲ ಸರ್, ಇವ್ರ ಅಣ್ಣ ಒಬ್ಬರಿದ್ದರು, ಇವ್ರ ದೊಡ್ಡಪ್ಪನ ಮಗ. ಅವ್ರ ಅಣ್ಣನ ಮಗ ಒಬ್ಬರವ್ರೆ. ಸೊ ಅವರು ಮಾಡಿದ್ದು ಇಲ್ಲಿ. ಸೊ ಯಾವ ವರ್ಷ ಮದುವೆ ಆಯಿತು? ಸೊ 2000 ಇಸ್ವಿಲಿ ಜೂನ್ ತಿಂಗಳೇನೋ ಆಯಿತು. ಸೊ ನಮ್ಮ ತಂಗಿರ ಮದುವೆಗೆ ಅವಾಗ ತಾನೇ ಆಗಿತ್ತು. ಸೊ 2 ಮದುವೆ ಮಾಡಿ ಸುಸ್ತಾಗಿದ್ರು ಅವಾಗ. ಇವಾಗ ನಮ್ಮ ಚಿಕ್ಕಪ್ಪರೆಲ್ಲ ಮಾಡಲೇಬೇಕು ಅಂತ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಮಾಡ್ಕೊಂಡು ಅಂತಿತ್ತು. ಸೊ ಇವರೆಲ್ಲ ಸೇರಿ ಮಾಡಿದ್ರು. ಮಕ್ಕಳು ಸರ್? ಸೊ ಮಕ್ಕಳು 2 ಮಕ್ಕಳು ಅಬಾರ್ಷನ್ ಆಯಿತು ಹೊಟ್ಟೆಯಲ್ಲೇ. ಸೊ 2002ನೇ ಇಸ್ವಿಲೊಂದು ಅಬಾರ್ಷನ್ ಆಯಿತು. ಸೊ 2004 ಒಂದು, ಅದು ಲೆಕ್ಕ ಇಲ್ಲ, 2004 ಲೆಕ್ಕ ಒಂದು 8 ತಿಂಗಳು ಮಗು ಇದ್ದಾಗ ಸೊ ಯಾರೂ ಅಷ್ಟು ತೋರಿಸ್ಲಿಲ್ಲ ಅವಾಗ, ಯಾರೂ ಸರಿಯಾಗಿ ಇದು ತಗೊಳ್ಳಿಲ್ಲ, ಜಾಗ್ರತೆ ತಗೊಳ್ಳಿಲ್ಲ. ಸೊ ಅದು ಇವ್ರ ಕಡೆಯೂ ನೋಡಲಿಲ್ಲ, ನಮ್ಮ ಕಡೆಯೂ ನೋಡಲಿಲ್ಲ. ಸೊ ಅದು ಇದಾಯ್ತು ಅಷ್ಟೇ. ಈಗ ಇಬ್ಬರೇ ಜೀವನ? ಸೊ ಇಬ್ಬರೇ ಸರ್, ಇಬ್ಬರೇ. ಮನೆ ಸರ್ ಇದು? ಸೊ ಮನೆ ಇದು ಆಶ್ರಯ ಯೋಜನೆ ಮನೆ. ಸೊ ನಮ್ಮಮ್ಮ ಪಂಚಾಯತಿ ಮೆಂಬರ್ ಆಗಿದ್ದರು. ಸೊ ಅವರು ಆವಾಗ ಆಲೇ ಒಂದು 35 ವರ್ಷ ಆಯಿತು ಮನೆ ಕಟ್ಟಿದ್ದು. ಆವಾಗ 20,000 ಏನೋ ಲೋನ್ ಕೊಡ್ತಿದ್ರಂತೆ ಅವಾಗ ಹೆಂಗೋ ಕಷ್ಟಪಟ್ಟು ಇದನ್ನ ಕಟ್ಟಿದ್ರು. ಒಂದು ಇಷ್ಟಿದೆ ಗೂಡು ಅಷ್ಟೇ. ಸೊ ಇದನ್ನ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಯಾರು ದಾನಿಗಳು ಸಿಕ್ಕರೆ ಒಂದು ಹಾರ್ಮೋನಿಯಮು, ಇದೊಂದು ಮನೆ ಮಳೆಗಾಲ ಬಂದಕ್ಕೆ ಸೋರುತ್ತೆ.
ಸೊ ಇದೊಂದು ಮನವಿ ಈಗ ಮನವಿ ಮಾಡ್ಕೊಳ್ತಾಯಿದ್ದೀನಿ, ಯಾರು ದಾನಿಗಳು ಸಿಕ್ಕಿದ್ರೆ ಇದೊಂದು ಮಾಡಿಸ್ಕೊಡ್ಲಿಕ್ಕೆ, ಒಂದು ಹಾರ್ಮೋನಿಯಂ ಒಂದು ಇದೊಂದು ಇಷ್ಟು ಮನವಿ ಮಾಡ್ಕೊಳ್ತಾಯಿದ್ದೀನಿ. ಈಗ ಇದೆಯಲ್ಲ ಹಾರ್ಮೋನಿಯಂ ನಿಮ್ಮ ಹತ್ರ. ಸೊ ಇದು ಪ್ರಾಕ್ಟೀಸ್ಗೆ ಎಲ್ಲಾದರೂ ಕಾರ್ಯಕ್ರಮಕ್ಕೆ ತೊಗೊಂಡೋಗ್ಲಿಕ್ಕೆ ಒಂದು ಹಾರ್ಮೋನಿಯಂ ಬೇಕಾಗಿದೆ. ಸೊ ಇದನ್ನು ಯಾರಾದ್ರು ಅಭಿಮಾನಿಗಳು ಇದನ್ನ ನನಗೆ ಅವಕಾಶ ಮಾಡಿದ್ದನ್ನ ಕೊಡಿಸ್ಕೊಟ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಎಷ್ಟು ಆಗ್ಬೋದು, ನೀವು ಸ್ವಲ್ಪ ನೀವು ದಾನಿಗಳಿಗೆ ಹೇಳ್ಬೋದು, ನೀವು ಅದನ್ನು ಇಷ್ಟರಲ್ಲಿ ಒಂದು ಎಷ್ಟಾಗುತ್ತೆ ಅದರ ಅಮೌಂಟು, ಇಷ್ಟಾದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಇದು ಒಂದು 30,000 ರೂಪಾಯಿದಲ್ಲಿ 25-30,000 ಸಿಗ್ಬೋದು. ಒಳ್ಳೆ ತ್ರಿಬಲ್ ರೆಡ್ ಹಾರ್ಮೋನಿಯಮ್ಮು. ಸೊ ಅದು ಇಲ್ಲಿ ಬಳೆಪೇಟೆಯಲ್ಲಿ ವಿಚಾರಿಸ್ಬೇಕು, ಅಲ್ಲಿ ಸಿಕ್ಕಿಲ್ಲ ಅಂದರೆ ಬಾಂಬೆಯಿಂದ ತರಿಸ್ಕೊಡಿ ಅಂತ ಅವ್ರಿಗೆ ಹೇಳ್ಬೇಕು ಅವ್ರಿಗೆ. ಸೊ ಅಲ್ಲಿ ಸಿಕ್ಕತ್ತಂತೆ, ಇಲ್ಲಾಂದರೆ ಕಲ್ಕಟ್ಟಲ್ಲಿ ಸಿಕ್ಕತ್ತೆ, ಅವರೇ ಇದು ಬಳೆಪೇಟೆಯಲ್ಲಿ ತರಿಸ್ಕೊಡ್ತಾರೆ ಹೇಳಿದ್ರೆ. ಸೊ ಯಾರು ದಾನಿಗಳು ಇದನ್ನ ನನಗೆ ಕೊಡಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ. ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ, ಬೇರೇನು ನಾ ಹರಿಯೇನು, ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ನೀ ತಂದೆ ನಾ ಬಂದೆ ನಡೆಸಿದಂತೆ ನಡೆವೆ, ಕಲಿಸಿದ ಮಾತ ಕಲಿತೆ, ಗುರುರಾಯ ಇನ್ನೇಕೆ ನನಗೆ ಚಿಂತೆ. ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ, ಬೇರೇನು ನಾ ಹರಿಯೇನು, ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ಆಯ್ತಷ್ಟೇ. ಈಗ ಇಬ್ಬರೇ ಜೀವನ. ಸೊ ಇಬ್ಬರೇ ಸರ್, ಇಬ್ಬರೇ. ಮನೆ ಸರ್ ಇದು? ಸೊ ಮನೆ ಇದು ಆಶ್ರಯ ಯೋಜನೆ ಮನೆ. ಸೊ ನಮ್ಮಮ್ಮ ಪಂಚಾಯತಿ ಮೆಂಬರ್ ಆಗಿದ್ದರು. ಸೊ ಅವರು ಅವಾಗ ಆಲೇ ಒಂದು 35 ವರ್ಷ ಆಯಿತು ಮನೆ ಕಟ್ಟಿದ್ದು. ಆವಾಗ 20,000 ಏನೋ ಲೋನ್ ಕೊಡ್ತಿದ್ರಂತೆ. ಅವಾಗ ಹೆಂಗೋ ಕಷ್ಟಪಟ್ಟು ಇದನ್ನ ಕಟ್ಟಿದ್ರು. ಕಟ್ಟಿದ್ರು ಒಂದು ಇಷ್ಟಿದೆ ಗೂಡು ಅಷ್ಟೇ. ಸೊ ಇದನ್ನ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಯಾರು ದಾನಿಗಳು ಸಿಕ್ಕಿದ್ರೆ ಯಾರು ಸಿಕ್ಕಿದ್ರೆ ಒಂದು ಹಾರ್ಮೋನಿಯಮು, ಇದೊಂದು ಮನೆ ಮಳೆಗಾಲ ಬಂದು ಸೋರುತ್ತೆ. ಸೊ ಇದೊಂದು ಮನವಿ ಈಗ ಮನವಿ ಮಾಡ್ಕೊಳ್ತಾಯಿದ್ದೀನಿ, ಯಾರು ದಾನಿಗಳು ಸಿಕ್ಕಿದ್ರೆ ಇದೊಂದು ಮಾಡಿಸ್ಕೊಡ್ಲಿಕ್ಕೆ, ಒಂದು ಹಾರ್ಮೋನಿಯಂ ಒಂದು ಇದೊಂದು ಇಷ್ಟು ಮನವಿ ಮಾಡ್ಕೊಳ್ತಾಯಿದ್ದೀನಿ. ಈಗ ಇದೆಯಲ್ಲ ಹಾರ್ಮೋನಿಯಂ ನಿಮ್ಮ ಹತ್ರ. ಸೊ ಇದು ಪ್ರಾಕ್ಟೀಸ್ಗೆ ಎಲ್ಲಾದರೂ ಕಾರ್ಯಕ್ರಮಕ್ಕೆ ತೊಗೊಂಡೋಗ್ಲಿಕ್ಕೆ ಒಂದು ಹಾರ್ಮೋನಿಯಂ ಬೇಕಾಗಿದೆ. ಸೊ ಇದನ್ನು ಯಾರಾದ್ರು ಅಭಿಮಾನಿಗಳು ಇದನ್ನ ನನಗೆ ಅವಕಾಶ ಮಾಡಿದ್ದನ್ನ ಕೊಡಿಸ್ಕೊಟ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಎಷ್ಟು ಆಗ್ಬೋದು, ನೀವು ಸ್ವಲ್ಪ ನೀವು ದಾನಿಗಳಿಗೆ ಹೇಳ್ಬೋದು, ನೀವು ಅದನ್ನು ಇಷ್ಟರಲ್ಲಿ ಒಂದು ಎಷ್ಟಾಗುತ್ತೆ ಅದರ ಅಮೌಂಟು, ಇಷ್ಟಾದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಇದು ಒಂದು 30,000 ರೂಪಾಯಿದಲ್ಲಿ 25-30,000 ಸಿಗ್ಬೋದು. ಒಳ್ಳೆ ತ್ರಿಬಲ್ ರೆಡ್ ಹಾರ್ಮೋನಿಯಮ್ಮು. ಸೊ ಅದು ಇಲ್ಲಿ ಬಳೆಪೇಟೆಯಲ್ಲಿ ವಿಚಾರಿಸ್ಬೇಕು, ಅಲ್ಲಿ ಸಿಕ್ಕಿಲ್ಲ ಅಂದರೆ ಬಾಂಬೆಯಿಂದ ತರಿಸ್ಕೊಡಿ ಅಂತ ಅವ್ರಿಗೆ ಹೇಳ್ಬೇಕು ಅವ್ರಿಗೆ. ಸೊ ಅಲ್ಲಿ ಸಿಕ್ಕತ್ತಂತೆ, ಇಲ್ಲಾಂದರೆ ಕಲ್ಕಟ್ಟಲ್ಲಿ ಸಿಕ್ಕತ್ತೆ, ಅವರೇ ಇದು ಬಳೆಪೇಟೆಯಲ್ಲಿ ತರಿಸ್ಕೊಡ್ತಾರೆ ಹೇಳಿದ್ರೆ. ಸೊ ಯಾರು ದಾನಿಗಳು ಇದನ್ನ ನನಗೆ ಕೊಡಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ. ನಗಿಸಿದರೆ ನಾ ನಗುವೆ, ಅಳಿಸಿದರೆ ನಾ ನಳುವೆ, ಕಾರಣವನ ಕೇಳೆನು, ಗುರುರಾಯ ಬಲ್ಲೆ ನೀನೆಲ್ಲವನ್ನು, ಗುರುರಾಯ ಬಲ್ಲೆ ನೀನೆಲ್ಲವನ್ನು. ನೋವಿನಲ್ಲಿ ಮುಳುಗಿರಲಿ ಕಣ್ಣೀರು ಕರೆತಿರಲಿ, ಕಾಪಾಡು ಬಾ ಎಂದನು, ಕಂದನ ತಂದೆಯೋ ಮರವ ನೀನು. ಹೇಗೆ ನಡೀತಾ ಇದೆ ಜೀವನ? ಈಗ ನೀವು ಏನೋ ಈಗ ಸಂಗೀತ ಕಾರ್ಯಕ್ರಮ ಮಾಡ್ತೀರಿ, ಅಲ್ಲೆಲ್ಲೋ ರಾಯರ ಮಠದ ಹತ್ರ ಹಾಡ್ತೀರಿ, ಇನ್ನೆಲ್ಲೋ ಒಂದು ಕಡೆಗೆ ಹಾಡ್ತೀರಿ, ಹೇಗೆ ಉಪಜೀವನ ನಡೆಯುತ್ತಾ ಇದರಿಂದ? ಸೊ ನಡೀತಾ ಇದೆ, ಏನೋ ಭಗವಂತನ ಕೃಪೆಯಿಂದ ಇವರು ಸ್ವಲ್ಪ ಅಂಗವೈಕಲ್ಯ ಕಾಯಿಲೆ ತಯಾರಿದೆ ಆದ್ದರಿಂದ ಇವರು ಅಷ್ಟೊಂದು ಕೆಲಸ ಮಾಡಲಿಕ್ಕಾಗಲ್ಲ ಪಾಪ. ಕಾಲು ಜಾಸ್ತಿ ಒಂದೇ ಕಾಲ ಮೇಲೆ ಭಾರ ಬಿಟ್ಟು ಬಿಡೋದ್ರಿಂದ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪಾಪ ತೊಂದರೆ ಸ್ವಲ್ಪ. ಸೊ ಅದರಿಂದ ಒಂದೊಂದು ಸತಿ ಹೋಟ್ಲಲ್ಲಿ ಹೋಟ್ಲಲ್ಲಿ ಊಟ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ಸರಿ ಅವ್ರು ಸಾಕಾದಾಗ ಇದ್ದಂತೆ ಅವರು ಇದ್ದಿದ್ದರೆ ಮಾಡ್ತಾರೆ. ಅವರೇನೋ ಸ್ವಲ್ಪ ಸುಸ್ತಾದಾಗ ಸ್ವಲ್ಪ ಏನಾದರೂ ಜಾಸ್ತಿ ಕೆಲಸ ಮಾಡಿಬಿಟ್ಟಾಗ ಒಂದು ಕಾಲ ಮೇಲೆ ಬಿಟ್ಟು ಮಾಡಲಿಕ್ಕಾಗೋ ಪರಿಸ್ಥಿತಿಯಲ್ಲಿ ನಾವು ಹೋಟ್ಲಲ್ಲಿ ಊಟ ತಿನ್ನಬೇಕಾಗತ್ತೆ. ಸ್ವಲ್ಪ ಅಲ್ಲ, ಕಾರ್ಯಕ್ರಮ ಮಾಡಿದ್ರಿಂದ ಹೇಗೆ ನಿಮಗೆ ಆರ್ಥಿಕವಾಗಿ ಸಹಾಯ ಆಗ್ತಾ ಇದೆಯಾ ಹೇಗೆ? ಆಗ್ತಾಯಿದೆ, ಪರವಾಗಿಲ್ಲ ಆಗ್ತಾಯಿದೆ. ಸ್ವಲ್ಪ ನಮಗೆ ಈ ಆಟೋ
ಆಟಕ್ಕೆ ಹೋಗುತ್ತೆ, ಪ್ಲಸ್ ಹೋಟ್ಲಿಗೆ ಹೋಗುತ್ತೆ. ಸ್ವಲ್ಪ ಪರವಾಗಿಲ್ಲ, ಒಂದು ಲೆಕ್ಕಾಚಾರದಲ್ಲಿ ಸ್ವಲ್ಪ ಉಳಿಬೋದು. ಆಟಕ್ಕೆ ಹೋದ್ರೂ ಈಗ ನಾವು ಒಂದು ರಾಯರ ಮಠಕ್ಕೆ ಹೋದ್ರೂ ಅವ್ರಿಗೆ 1700 ಕೊಡಬೇಕು. ಯಾರಿಗೆ? ಆಟೋ ಬಾಡಿಗೆ. ಒಂದು ಕಡೆಯಿಂದನಾ? ಅವ್ರ ಡ್ರಾಪ್ ಪಿಕಪ್ಪು ಅಲ್ಲೇ ವೆಯ್ಟ್ ಮಾಡ್ತಾರೆ, ಅವ್ರು ವೇಟಿಂಗ್ ಚಾರ್ಜ್ ಸೇರಿಸಿ ಕೊಡಬೇಕು. ಸೊ ಅಲ್ಲಿಗೆ ಹೋದರೆ ನಮಗೆ ರಾಯರ ಮಠಲ್ಲಿ ಒಂದು 3,000 ಆಗ್ಬೋದು, 2,000 ಆಗ್ಬೋದು. ಅದೃಷ್ಟ ಇದ್ದಂಗೆ ಅದು. 4 ಆಗ್ಬೋದು, ಒಂದು ಸಲ 5 ಆಗ್ಬೋದು, ಮತ್ತು ಏನು ಒಂದು ಸರಿ ಆಗದೇ ಇರ್ಬೋದು. ಒಂದೊಂದು ಸರಿ ಉಳಿಯೋದಿಲ್ಲ ನಮಗೆ. ಒಂದೊಂದು ಸರಿ ಆಟೋದವ್ರಿಗೆ ಕೊಟ್ಬಿಟ್ಟಾಗ ಒಂದೊಂದು ಸರಿ ಉಳಿಯೋದಿಲ್ಲ. ಆ ಥರ ಪರಿಸ್ಥಿತಿ ಆಗುತ್ತೆ. ನೀ ಬಂದು ನಿಂತರು ವರವ ಕೇಳೆಂದರು, ನೀ ಬಂದು ನಿಂತರು ವರವ ಕೇಳೆಂದರು, ಏನೊಂದನು ಬೇಡೆನು ಗುರುರಾಯ ಕೊಡುವೆ ನೀನೆಲ್ಲವನ್ನು. ನೀ ಬಂದು ನಿಂತರು ವರವ ಕೇಳೆಂದರು, ಏನೊಂದನು ಬೇಡೆನು ಗುರುರಾಯ ಕೊಡುವೆ ನೀನೆಲ್ಲವನ್ನು. ಧರ್ಮಪೀಠ